ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಹೆಸರು ನಿಮಗೆಲ್ಲ ಗೊತ್ತಿದೆ. ನಾನು ಇವತ್ತು ವೀಡಿಯೋ ಮಾಡ್ತಿರೋದು ಯಾವುದ್ರ ಬಗ್ಗೆ ಅಂದರೆ ಬಿಗ್ ಬಾಸ್ 4 ಬಗ್ಗೆ. ನೀವೇ ನೋಡ್ತಾ ಇದ್ದೀನಿ. ನಾನು ಡೈಲಿ ಬಿಗ್ ಬಾಸ್ 4ನ ಮಿಸ್ ಮಾಡ್ದಂಗೆ ಡೈಲಿ ಎಪಿಸೋಡ್ಗಳು ನೋಡ್ತಾ ಇದ್ದೀನಿ. ಬಿಗ್ ಬಾಸ್ 4ಅಲ್ಲಿ ಈ ನಡುವೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಹೇಳಿ ನಮ್ಮ ಪ್ರಥಮ್ ಅವ್ರಿಗೆ ಒಂದು ಕಡೆ ಆದರೆ ಈ ಟೀಮೆಲ್ಲ ಆಪೋಸಿಟ್ ಆಗ್ಬಿಟ್ಟಿದ್ದಾರೆ. ಸೊ ಇವಾಗ ಏನು ಮಾಡ್ತಾರೆ, ಅವ್ರ ಉದ್ದೇಶ ಏನಂದರೆ ಪ್ರಥಮ್ನ ಹೆಂಗಾರ ಮಾಡಿ ಬಿಗ್ ಬಾಸಿಂದ ಓಡಿಸ್ಬೇಕು ಅಂತ ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಗಳೆಲ್ಲ ಡಿಸೈಡ್ ಮಾಡ್ಕೊಂಬಿಟ್ಟಾರೆ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಹೆಂಗಾರ ಮಾಡಿ ಪ್ರಥಮ್ ಆಚೆ ಓಡಿಸ್ಬೇಕಲ್ಲ ಅಂತ ವಾರ ನಾಮಿನೇಟ್ ಮಾಡ್ತಾಯಿದ್ದಾರೆ. ಸೊ ಇದು ತಪ್ಪು. ಯಾಕಂದರೆ ಒಬ್ಬನ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಪ್ರಥಮ್ ಆ್ಯಕ್ಚುಲಿ ಗ್ರೇಟು. ಯಾಕಂದರೆ ಒಬ್ಬ ಇದ್ಕೊಂಡು ಮಿಗ್ದಲ್ ಮೇಲೆಲ್ಲ ಫೈಟ್ ಮಾಡ್ತಾಯಿದ್ದಾನೆ. ಅವ್ನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಸೊ ನಮ್ಮ ಕರ್ನಾಟಕ ಜನಗಳಿಗೆ ಏನೇನು ಎಲ್ಲರಿಗೂ ಗೊತ್ತೇ ಇದೆ. ಯಾಕಂದರೆ ಬಿಗ್ ಬಾಸ್ ಯಾರಿಂದ ನೋಡ್ತಾ ಇದ್ದೀರಾ ಅಂದರೆ ಪ್ರಥಮಿಂದ ನೋಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ಪ್ರಥಮ್ ಒಬ್ಬ ಇಲ್ಲ ಅಂದರೆ ಇವರೆಲ್ಲ ಆರಾಮಾಗಿ ಪಿಕ್ನಿಕ್ ಹೋಗೋ ಥರ ಬಂದು ಬಿಗ್ ಬಾಸ್ನ ಇದು ಮಾಡಿಬಿಡ್ತಾರೆ, ಗೊತ್ತಾಯ್ತಾ? ಸೊ ಪ್ರಥಮ್ ಇರಲೇಬೇಕು. ಸೊ ಎಷ್ಟೇ ವಾರ್ನಾಮೆಂಟರು ನೀವೆಲ್ಲ ಅವನ್ನ ಉಳಿಸ್ತೀರಾ. ನಾನು ವೋಟ್ ಮಾಡಿದ್ದೀನಿ ಪ್ರಥಮ್ಗೆ, ನೀವು ವೋಟ್ ಮಾಡಿ, ಓಕೆನಾ? ನಮ್ಮ ಬಿಗ್ ಬಾಸಲ್ಲಿ ಎಂತೆಂಥ ಜನ ಇದ್ದಾರೆ ಅಂದರೆ ರಾಮನ್ ತಮ್ಮ ಅರ್ಜುನ ಅಂತೆ. ನಮ್ಮ ಸಂಜನಾ ಮೇಡಮ್ ಅವ್ರು ಹೇಳಿದ್ರು ರಾಮನ್ ತಮ್ಮ ಯಾರು ಅಂತ ಕೇಳಿದ್ರೆ ಅರ್ಜುನ ಅಂತ ಹೇಳಿದ್ರು. ಆಡೋ ಮಕ್ಳುಗಳು ಕೂಡ ಹೇಳ್ಬಿಡ್ತಾರೆ. ಶ್ರೀರಾಮ್ ಅವ್ರ ತಮ್ಮ ಯಾರು ಅಂತ ಹೇಳಿದ್ರೆ ಲಕ್ಷ್ಮಣ ಅಂತ. ಆಡೋ ಮಕ್ಳುಗಳು ಕೂಡ ಹೇಳ್ಬಿಡ್ತಾರೆ. ಅವ್ರಿಗೆ ಅದು ಗೊತ್ತಿಲ್ಲ. ಅದು ನೋಡ್ಕೊಂಡು ಇವರೆಲ್ಲ ನಗ್ತಾ ಇದ್ದಾರೆ. ಅದನ್ನು ಪ್ರತಿಭಟನೆ ಮಾಡಿದರೆ ಪ್ರಥಮ್ ತಪ್ಪ, ಅದೇ ತಪ್ಪ ಹೇಳ್ಬಿಡಿ. ಅದಕ್ಕೆ ಓಂ ಪ್ರಕಾಶ್ ಅವ್ರು ಹೊಡೆಯೋಕ್ಕೆ ಹೋಗ್ತಾರೆ ಪ್ರಥಮ್ಗೆ. ಅಯ್ಯೋ ಅವ್ನು ಬಿಟ್ಬಿಡ್ತೀನಿ, ಅವ್ನು ಹಂಗೆ ಮಾಡ್ಬಿಡ್ದು ಹಿಂಗೆ ಮಾಡ್ಬಿಡ್ತೀನಿ. ಸರ್ ಅಲ್ಲೇನು ಮಾಡೋಕ್ಕಾಗಲ್ಲ ಸರ್. ನೀವು ಅವ್ನು ಹೊಡೆದ್ರೆ ನೀವು ಆಚೆ ಬರ್ತೀರಾ ಅಷ್ಟೇ. ಪ್ರಥಮ್ ಮಾಡಿದ್ದು ಕರೆಕ್ಟಾಗಿದೆ, ಓಕೆನಾ? ನೀವು ರಾಮಾಯಣ ಮಹಾಭಾರತ ಅನ್ನೋದು ದೇವರು ಥರ ನಾವು ಪೂಜಿಸ್ತೀವಿ ಹಿಂದೂಗಳು. ಅದನ್ನು ನೀವು ಅದನ್ನೇ ಗೊತ್ತಿಲ್ಲ, ಶ್ರೀರಾಮನ ತಮ್ಮನೇ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡು ಯಾರೋ ಒಬ್ಬರು ಬೇಜಾರು ಹೋರಾಟ ಮಾಡ್ತಾಯಿದ್ರು. ಬಟ್ ಇವಾಗ ನೋಡಿದ್ರೆ ಹೋರಾಟನೇ ಮಾಡ್ತಾಯಿಲ್ಲ. ಸುಮ್ಮನೆ ಆರಾಮಾಗಿ ನಕ್ಕೊಂಡಿದ್ದಾರೆ. ರಾಮಾಯಣ ಇದ್ರ ಬಗ್ಗೆ ಕೆಟ್ಟ ಮಾತಾಡಿದ್ರು ನಕ್ಕೊಂಡಿದ್ದಾರೆ. ಇದೆಲ್ಲ ನೋಡಿ ನಮ್ಗೆ ತುಂಬ ಬೇಜಾರಾಯಿತು. ಸೊ ಸಂಜನಾ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಏನಂತ ನಾನು ಹೇಳೋದು ಗೊತ್ತಿಲ್ಲ. ಶ್ರೀರಾಮ್ ಅವ್ರ ತಮ್ಮ ಲಕ್ಷ್ಮಣ, ಗೊತ್ತಾಯ್ತಾ? ಅವ್ರಿಗೆ ಒಂದೊಂದು ಕ್ವಶನ್ ಕೇಳೋದೇನೆಂದರೆ, ನೀವು ಎಲ್ಲದಕ್ಕೂ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀರಾ, ಸುತ್ತ ಕ್ಯಾಮ್ರೆಲ್ಲ ಇಕ್ಕಿದ್ದೀರಾ. ಸೊ ನನ್ನೊಂದು ಸಿಂಪಲ್ ಕ್ವಶನ್ ಏನಂದರೆ, ಅದನ್ನೇ ನೀವು ವಾರ ನಾಮಿನೇಟ್ ಆಗ್ತಾರಲ್ಲ ಅವ್ರಿಗೆಲ್ಲ ಎಷ್ಟು ಓಟ್ ಬಂತು, ಎಷ್ಟು ಹೋಯ್ತು ಅನ್ನೋದನ್ನು ನೀವು ನಂಬರ್ ತೋರಿಸ್ಬಿಡಿ. ಯಾಕಂದರೆ ಮೆಸೇಜ್ಗಳೆಲ್ಲ ಮಾಡ್ತಾರೆ, ನಿಮ್ಮ ಹತ್ರ ಮಿಷಿನ್ ಇದ್ದೇ ಇರುತ್ತೆ. ಎಷ್ಟು ಓಟ್ ಬಂದೈತೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಂದರೆ ನೀವು ಅದನ್ನು ತೋರಿಸ್ಬಿಡಿ. ವಾರ ನಾಮಿನೇಟ್ ಆಗ್ತಾರಲ್ಲ, ಪ್ರಥಮ್ ಇಷ್ಟು ಓಟ್ ಬಂತು, ಇವ್ರಿಗೆ ಇಷ್ಟು 1000 ಓಟ್ ಬಂತು, 1000 ಓಟ್ ಬರಲಿ, 1,00,000 ಓಟ್ ಬರಲಿ, ಕೋಟಿ ಓಟ್ ಬರಲಿ, ಅದನ್ನು ತೋರ್ಸೋಕ್ಕೆ ನಿಮ್ಗೆ ಕಷ್ಟ. ಇಷ್ಟು ಓಟ್ ಬಂದಿದೆ, ಇಷ್ಟು ಸುಮ್ಮನೆ ನಾಮಿನೇಟ್ ಆಯಿತು, ಅವ್ರ ಮನೆ ಹೋಗ್ತೀವಿ ಮನೆಗೆ ಹೋಗ್ತಾರೆ ಅಂತ ಹೇಳ್ಬಿಟ್ರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ರಿಕ್ವೆಸ್ಟು ಬಿಗ್ ಬಾಸ್ ಟೀಮ್ ಅವ್ರ ಹತ್ರ ಯಾರ್ಯಾರಿಗೆ ಎಷ್ಟು ಓಟ್ ಬಂದಿದೆ ಅದನ್ನು ನೀವು ಡಿಸ್ಕ್ಲೋಸ್ ಮಾಡಿ, ಗೊತ್ತಾಯ್ತಾ? ಟ್ರಾನ್ಸ್ಪರೆಂಟ್ ಅಂದರೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು. ನಾವು ನಂಬ್ತೀವಿ, ನಿಮ್ಮನ್ನು ನಂಬಲ್ಲ ಅಂತಲ್ಲ, ಬಟ್ ನೀವು ಟ್ರಾನ್ಸ್ಫರ್ ಮಾಡಿ. ಎಲ್ಲ ಇರೋದನ್ನು ನೀವು ಟ್ರಾನ್ಸ್ಪರೆಂಟಾಗಿ ತೋರಿಸಿ ಅಷ್ಟೇ. ನಾನು ಬಿಗ್ ಬಾಸ್ ಅಂತ ಕೇಳ್ಕೊಳ್ಳೋದು. ಆಮೇಲೆ ನಮ್ಮ ಕರ್ನಾಟಕ ಜನಗಳಿಗೆ ಕೇಳೋದು ಒಂದೇ ವಿಷಯ, ದಯವಿಟ್ಟು ಈ ಸರಿ ಸರಿ ಮಾಡ್ದಂಗೆ 2 ಸರಿ ಮಾಡ್ದಂಗೆ ಮಾಡೋಕ್ಕೆ ಹೋಗ್ಬಿಡಿ. ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾರೋ, ಯಾರು ಟಾಸ್ಕ್ಗಳು ಕರೆಕ್ಟಾಗಿ ಮಾಡ್ತಾರೋ ಅಂಥವ್ರನ್ನ ಗೆಲ್ಲಿಸಿ. ಅದು ಬಿಟ್ಬಿಟ್ಟು ಸುಮ್ಮನೆ ನಾಮಿನೇಟ್ ಮಾಡ್ಕೊಂಡು ಲಾಸ್ಟಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ತೊಗೊಂಡು ಜನಗಳು ಆಮೇಲೆ ಲಾಸ್ಟಲ್ಲಿ ಅವ್ರಿಗೆಲ್ಲ ವೋಟ್ ಹಾಕ್ತೆ ಮಾಡೋದಲ್ಲ. ದಯವಿಟ್ಟು ಈ ಸರಿ ಪ್ರಥಮ್ ಅವ್ರಿಗೆ ವೋಟ್ ಹಾಕಿ ಪ್ರಥಮ್ ಅವ್ರನ್ನೇ ಬಿಗ್ ಬಾಸ್ ವಿನ್ನರ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಗುಡ್ ಬಾಯ್.